ದೇವನಹಳ್ಳಿ ಭೂ ಸ್ವಾಧೀನದ ವಿರುದ್ಧ ನಡೆಯುತ್ತಿರುವಂತಹ ರೈತ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿದ್ರು. ಅದು ವಿಫಲಗೊಂಡಿದೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಭೆಯಲ್ಲಿ ರೈತ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಭೂಮಿಯನ್ನ ಬಿಟ್ಟುಕೊಡಲು ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸಭೆಯಲ್ಲಿ ನಟ ಪ್ರಕಾಶ್ ರೈ, ರೈತ ಹೋರಾಟಗಾರ ಬಡಗಲಪುರ ನಾಗೇಂದ್ರ, ಚುಕ್ಕಿ ನಂಜುಂಡಸ್ವಾಮಿ, ಸಿಐಟಿಯು ವರಲಕ್ಷ್ಮಿ ಸೇರಿದಂತೆ ಹೋರಾಟಗಾರರು ಭಾಗಿಯಾಗಿದ್ದರು. ರೈತರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದರು. ಚನ್ನರಾಯಪಟ್ಟಣ ಹೋರಾಟಗಾರರ ಸಭೆ ಕರೆದಿದ್ದೆ, ಅನೇಕ ರೈತ ಪರ ಹೋರಾಟಗಾರರು ಭಾಗವಹಿಸಿದ್ರು. ಭೂ ಸ್ವಾಧೀನ ಸಂಬಂಧ ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ, ಹಾಗಾಗಿ ಕಾನೂನು ಗೊಂದಲಗಳು ಇವೆ, ಸಮಸ್ಯೆ ಇತ್ಯರ್ಥಕ್ಕೆ ಸಮಯ ಬೇಕು ಅಂತ ಹೇಳಿದ್ದೇನೆ ಅಂದರು. ಅಲ್ಲದೆ ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ ಕೇಳಿದ್ದೇನೆ. 15ನೇ ತಾರೀಕು ಬೆಳಿಗ್ಗೆ ರೈತರ ಜೊತೆ ಸಭೆ ನಡೆಯಲಿದೆ ಅಂತ ಸಿಎಂ ತಿಳಿಸಿದರು. ಸಭೆಯ ಕುರಿತಾಗಿ ಮಾತನಾಡಿದ ನಟ ಪ್ರಕಾಶ್ ರಾಜ್, ಅಂತಿಮ ಅಧಿಸೂಚನೆ ಹೊರಡಿಸುವ ಮೊದಲು ಕಾನೂನು ಅಂಶಗಳನ್ನು ನೋಡಬೇಕು ಅಂತ ಸಿಎಂಗೆ ತಿಳಿಸಿದ್ದಾರೆ. ಬಿಜೆಪಿ ಸರ್ಕಾರ ಮೊದಲ ಅಧಿಸೂಚನೆ ಹೊರಡಿಸಿ ಗಾಯ ಮಾಡಿದೆ, ಗಾಯ ವಾಸಿ ಮಾಡ್ತೇವೆ ಅನ್ನುವ ನೀವೇ ಈಗ ಗಾಯ ಹೆಚ್ಚು ಮಾಡ್ತಿದ್ದೀರಿ ಅಂತ ಹೇಳಿದ್ದೇನೆ ಅಂದ್ರು. ಇನ್ನು ಇದಲ್ಲದೆ ದೇವನಹಳ್ಳಿ ರೈತರ ಭೂಮಿ ರೈತರಿಗೆ ಸಿಗುವ ನಂಬಿಕೆ ನಮಗಿದೆ, ಬಹುಶಃ ಇನ್ನು ಮೇಲೆ ಹೋರಾಟ ಮಾಡುವ ಅಗತ್ಯ ಇಲ್ಲ, ಎಲ್ಲ ರಾಷ್ಟ್ರೀಯ ನಾಯಕರು ಈ ಹೋರಾಟದಲ್ಲಿ ಇದ್ದಾರೆ, ಹಾಗಾಗಿ ಭೂಮಿ ರೈತರಿಗೆ ವಾಪಸ್ ಕೊಡಲಿದ್ದಾರೆ. ದೇವನಹಳ್ಳಿ ರೈತರ ಭೂಮಿ ಅವರಿಗೆ ಕೊಡಬೇಕು. ಜುಲೈ 15ರ ತನಕ ಪ್ರತಿಭಟನೆ ನಡೆಯುತ್ತದೆ ಅಂತ ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀವಿ. ರೈತರು 3 ವರ್ಷಗಳ ಹಿಂದೆನೇ ನಿರ್ಧಾರ ಮಾಡಿದ್ದಾರೆ, ಸರ್ಕಾರಗಳು ನಿರ್ಧಾರ ಮಾಡಬೇಕಷ್ಟೇ. ಬಟ್ ನಮ್ಮ ಮುಖ್ಯಮಂತ್ರಿಗಳು ಜನಪರವಾದವರು, ರೈತರ ಸಮಸ್ಯೆ ಗೊತ್ತಿರೋರು, ನಾವು ಅದನ್ನೇ ಹೇಳಿದ್ವಿ ಅವರಿಗೆ. ಅವರು ಇವತ್ತಿನ ಮೀಟಿಂಗ್ ಕರೆದ್ರು. ಬಹಳ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ. ಯಾಕಂದರೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ. ಫೈನಲ್ ನೋಟಿಫಿಕೇಶನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗೆ ನಾವು ಫೈಟ್ ಮಾಡ್ತೀವಿ. ಇವತ್ತು ಎಲ್ಲ ಹೋರಾಟಗಾರರ ಮಾತನ್ನ ಕೇಳಿದರೆ ನಮ್ಮ ಹೋರಾಟದ ಜನಹಿತ ಸರ್ಕಾರಕ್ಕೆ ಗೊತ್ತಾಗಿದೆ. ಅವ್ರು ಹೇಳ್ತಾರೆ ಮುಂದೆ ಇಟ್ಟಿರುವಂಥದ್ದು ಪ್ರಕಾಶ್ ರಾಜ್ ಅವರು ಹೇಳಿದಂಗೆ ಸ್ವಲ್ಪ ನಾವು ಲೀಗಲ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ. 15ನೇ ತಾರೀಕು ಸರ್ಕಾರದ ನಿಲುವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ರು. ನಾವು ಅದ್ರ ರೈತರ ಪರ ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ತಿದೆ. ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ 4 ವರ್ಷಗಳಿಂದ ಏನು 13 ಹಳ್ಳಿಯ ರೈತರು ನಾವು 1 ಇಂಚು ಭೂಮಿ ಕೊಡಲ್ಲ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ನಾವು ಕೃಷಿಕರಾಗೇನೆ ರೈತರಾಗೇನೆ ಮುಂದುವರಿಬೇಕು ಅನ್ನುವಂತಹ ಒಂದು ದೊಡ್ಡ ಹೋರಾಟ. ಪಕ್ಕದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇವರು ಸ್ವಾಧೀನ ಮಾಡೋಕ್ಕೆ ನೋಟಿಫೈ ಮಾಡಿರುವಂಥ ಜಮೀನುಗಳಿರುವಂಥವು. ಅವ್ರು ಕೇವಲ ಬರಭೂಮಿಗಳಲ್ಲ, ಅವೆಲ್ಲ ಊರುಗಳು. ಅಲ್ಲಿ ತಲೆಮಾರುಗಳಿಂದ ಬದುಕು ಬಾಳಿರುವಂತಹ ನೆನಪುಗಳಿದ್ದಾವೆ. ಅವರು 100 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ದಿನಗಳು ತಳ್ತಾನೆ ಹೋತಾವ್ರೆ, ದೇಟಗಳು ಕೊಡ್ತಾನೆ ಹೋತಾವ್ರೆ. ಎಲ್ಲ ಇರೋದು 1/2 ಎಕರೆ, 1 ಎಕರೆ, 1.5 ಎಕರೆ ಈ ತರ ರೈತರೇ ಇರೋದು. ನಾವೆಲ್ಲ ಕಡೆ ದೇವನಹಳ್ಳಿ ತಾಲೂಕು 13 ಹಳ್ಳಿದು 1770 ಎಕರೆ ಏನೈತು ಅದು ಬಿಡುಗಡೆ ಮಾಡಿದ್ರೆ ಸಾಕು. ನಮ್ಮ ಭೂಮಿ ನಮಗ್ ಕೊಟ್ರೆ ಸಾಕು, ನಾವ್ ಇದನ್ನೇನು ಕೇಳೋದಿಲ್ಲ. ಅವನ್ನ ನಮ್ಮ ಅನ್ನ ಕಿತ್ಕೊಂಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ. ಸಿದ್ದರಾಮಣ್ಣವ್ರ ತವ ಕೇಳ್ತಾ ಇದ್ದೀರಿ. ಇವಾಗ ನಮ್ಮ ಸಚಿವರ ಹತ್ರ ಒಂದು 10 ಸಲ ಬಂದಿದ್ದೀರಿ. ಅವ್ರ ಮನೆ ಹತ್ರ ಸಬೂಬುಗಳು ಹೇಳಿ ಕಳಿಸ್ತಾನೆ ಅವ್ರೆ. ಅದಕ್ಕ ನಿಮ್ಮ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರೆಲ್ಲ ದೇವನಹಳ್ಳಿಯ ಕತೆ ಇದು. 1180 ದಿನಗಳು 2022ರಿಂದ ಹಿಡಿದು ಇಲ್ಲಿ ತನಕ ಆಗ್ತಾ ಇರೋ ಪ್ರತಿಭಟನೆ ಯಾಕೆ ಆಗ್ತಾ ಇದೆ? ಹಾಗಾದ್ರೆ ರಾಜ್ಯದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾಗಿ ಮುರುಗೇಶ್ ನಿರಾಣಿ ಇದ್ರು. ಬಿಜೆಪಿ ಸರ್ಕಾರ ಇತ್ತು. ಏರೋಸ್ಪೇಸ್ ಕಂಪನಿ ಮಾಡೋದಕ್ಕೆ 1770 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಆಯಿತು. 2021ರ ಏಪ್ರಿಲ್ ತಿಂಗಳಲ್ಲಿ 13 ಗ್ರಾಮಗಳ
1200 ಚಿಲ್ಲರೆ ಎಕರೆ ಏನೋ ಪ್ರಥಮ ನೋಟಿಫಿಕೇಶನ್ ಆಗುತ್ತೆ, ಅಂದ್ರೆ ಪ್ರಾಥಮಿಕವಾಗಿ ನೋಟಿಫಿಕೇಶನ್ ಆಗುತ್ತೆ, ನಿಮ್ಮ ಭೂಮಿಯನ್ನ ನಾವು ಸ್ವಾಧೀನ ಮಾಡಿಕೊಳ್ತೀವಿ ಅಂತ. ಅವತ್ತು ರೈತರು ದಂಗೆ ಹೇಳ್ತಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡ್ಕೊಳ್ಳೋದು ಬೇಡ ಅಂತ. ಕಾಂಗ್ರೆಸ್ ಕೂಡ ಅವತ್ತು ಪ್ರಶ್ನೆ ಮಾಡ್ತು, ರೈತರ ವಿರೋಧದ ನಡುವೆಯೂ ಕೂಡ ಯಾಕೆ ನೀವು ಏರೋಸ್ಪೇಸ್ ಪಾರ್ಕ್ ಅನ್ನು ಮಾಡ್ತಿದ್ದೀರಿ ಇಲ್ಲಿ ಅಂತ ಅವತ್ತು ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಅದಕ್ಕೆ ಮುರುಗೇಶ್ ನಿರಾಣಿ ಅವತ್ತೇನು ಹೇಳಿದ್ರು, 50% ರೈತರು ಯಾರಾದರೂ ತಮ್ಮ ಭೂಮಿಯನ್ನ ನಮಗೆ ಬಿಟ್ಟು ಕೊಡೋದಕ್ಕೆ ವಿರೋಧ ಮಾಡಿದರೆ ಈ ನೋಟಿಫಿಕೇಶನ್ ನಾವು ರದ್ದುಪಡಿಸ್ತೀವಿ, ಈ ಯೋಜನೆಯನ್ನ ಇಲ್ಲಿ ಮಾಡೋದನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ರು. 50% ಯಾಕೆ, 80% ಜನ ಬಂದು ಹೇಳಿದ್ರು, ತಮ್ಮ ತಮ್ಮ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಆ 13 ಹಳ್ಳಿಗಳ ಜನ ಹೇಳಿದ್ರು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡಬಾರದು ಅಂತ. ಆದರೆ 2021ರಲ್ಲಿ ಅವರು 13 ಗ್ರಾಮಗಳ ವ್ಯಾಪ್ತಿಯ 3000 ರೈತರ ಭೂಮಿಯನ್ನ ನಾವು ತೆಗೆದುಕೊಳ್ತೀವಿ ಅಂತ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದಾದ ಮೇಲೆ ಏನಾಯ್ತು ಘಟನೆ, ಅವತ್ತಿಂದ ಪ್ರತಿಭಟನೆಗಳು ಶುರುವಾಯಿತು. ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಎನ್ನುವಂತ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಶುರುವಾದ್ರು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಬಂದ್ರು ಅವರು, ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಬಂದ್ರು ಅಂತ ಹೇಳಿದ್ರೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಜಮೀನಿನಿಂದ 6000 ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತೆ. 6000 ಜನರಿಗೆ ದ್ರಾಕ್ಷಿ ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ, ಹೂಗಳನ್ನು ಬೆಳೀತಾರೆ, ಇತ್ಯಾದಿಗಳನ್ನು ಬೆಳೀತಾರೆ. ಅಕ್ಷರಸ್ಥರು, ಅನಕ್ಷರಸ್ಥರು, ದಲಿತರ ಭೂಮಿ ಇದರಲ್ಲಿ ಹೋಗಿದೆ, ಎಲ್ಲವೂ ಕೂಡ ಆಗಿದೆ. ನಮಗೆ ಅನ್ಯಾಯ ಆಗುತ್ತೆ. ನೀವು ಯಾವುದೋ ಒಂದು ಏರೋಸ್ಪೇಸ್ ಪಾರ್ಕ್ ಅನ್ನ ತಂದ್ರೆ ಅನ್ಎಜುಕೇಟೆಡ್ ಆಗಿದ್ದಂತ ನಮಗೇನವ್ರು ಉದ್ಯೋಗ ಕೊಡಲ್ಲ, ನಾವು ಕೃಷಿ ಭೂಮಿ ಮೇಲೆ ನಂಬ್ಕೊಂಡಿದ್ದೀವಿ, ನಮಗ್ ಉದ್ಯೋಗ ಬೇಕು ಅಂತ ಒಂದು ಪ್ರಶ್ನೆ. ಬ್ರೇಕಿಗೆ ಹೋಗ್ತೀನಿ, ಒಂದು ಸಣ್ಣ ಮಾಹಿತಿ ಇದೆ. ಏನು ಅಂತ ಹೇಳಿದ್ರೆ, ಒಂದು ಭೂಮಿಯನ್ನ ಸ್ವಾಧೀನ ಮಾಡಬೇಕು ಅಂತ ಹೇಳಿದ್ರೆ 2013ರಲ್ಲಿ ಒಂದು ಕಾನೂನು ಇದೆ. ಏನಂತ, ಭೂ ಸ್ವಾಧೀನ ಪುನರ್ವಸತಿ ಮತ್ತು ಪುನರ್ವಸತಿಯಲ್ಲಿ ಪರಿಹಾರ ಮತ್ತು ಪಾರದರ್ಶಕ ಹಕ್ಕು ಕಾಯ್ದೆ ಅಂತ 2013ರಲ್ಲಿ ತಂದಿದ್ದಾರೆ. 1984ರಲ್ಲಿ ಇತ್ತು, ಅದಕ್ಕೆ ತಿದ್ದುಪಡಿಯಾಗಿ 2013ರಲ್ಲಿ ಬಂದಿದೆ. ಕೆಲವೊಂದಿಷ್ಟು ಪ್ರೊಸೀಜರ್ ಇದೆ. ಅಧಿಸೂಚನೆಯನ್ನು ಹೊರಡಿಸಬೇಕು, ಸಮೀಕ್ಷೆ ಮಾಡಬೇಕು, ಅದರ ಆಳತೆ ಅಗಲ ಮಾಡಬೇಕು, ಅದಾದ ನಂತರ ಅವರಿಗೆ ನಾವು ಇಷ್ಟು ಪರಿಹಾರ ಕೊಡ್ತೇವೆ ಅಂತ ಮಾತುಕತೆ ಮಾಡಬೇಕು. ಮಾತುಕತೆಯ ನಡುವೆ ಏನಾದ್ರೂ ಗದ್ದಲ ಗಲಾಟೆಗಳಾದ್ರೆ ಆ ಯೋಜನೆಯನ್ನು ಕೈಬಿಡೋ ಪ್ರಯತ್ನವನ್ನ ಮಾಡಬೇಕು. ಜನರು ಒಪ್ಪಿದ್ರೆ ಮಾತ್ರ ಅದನ್ನ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಯಾವುದೂ ಆಗಿಲ್ಲ ಇಲ್ಲಿ. ಸಿದ್ದರಾಮಯ್ಯನವರು ಇವತ್ತು ಹೇಳ್ತಿದ್ದಾರೆ, ಬಿಜೆಪಿಯವರೇ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಪುಣ್ಯಾತ್ಮರೇ, ಇದೇ ವರ್ಷದ ಏಪ್ರಿಲ್ 18ನೇ ತಾರೀಕಿಗೆ ಈ ಪ್ರಕರಣದ ನೀವು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು. ಈ ವರ್ಷ ಏಪ್ರಿಲ್ 18ನೇ ತಾರೀಕಿಗೆ ಫೈನಲ್ ನೋಟಿಫಿಕೇಶನ್ ನೀವು ಹೊರಡಿಸಿದ್ದು. ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿಗೆ ಬುದ್ಧಿವಾದ ಹೇಳಿದ್ದಂತ ಮಾನ್ಯ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಇವತ್ತು ನಾವು ರೈತರ ಜೊತೆಗಿದ್ದೀವಿ ಇತ್ಯಾದಿ ಅಂತ ಹೇಳಿ ಮೊನ್ನೆ ಏಪ್ರಿಲ್ 18ನೇ ತಾರೀಕಿಗೆ ನಾವು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು ಅಂತ ಹೇಳೋದಾದ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಇವೆಲ್ಲ ಪ್ರೊಸೀಜರ್ ಅನ್ನ ದಾಟಿ ಎಲ್ಲ ಪ್ರೊಸೀಜರ್ ಮಾತುಕತೆ ಆಗಬೇಕಲ್ವಾ? 2013 ಆಕ್ಟ್ ಇದನ್ನ ಹೇಳುತ್ತೆ. ಈ ಆಕ್ಟ್ ಅನ್ನು ಎಲ್ಲಿ ಫಾಲೋ ಮಾಡಿದ್ರಿ ನೀವು? ಹಾಗಾದ್ರೆ ಏನು ಮಾತುಕತೆ ನಡೆಸಿದ್ರಿ? ಪ್ರತಿಭಟನೆ ನಿನ್ನೆ ಮೊನ್ನೆ ಯಾವುದೋ ರಾಜಕೀಯ ಪ್ರೇರಿತವಾಗಿ ಏನಾದ್ರೂ ಪ್ರತಿಭಟನೆ ಆಗ್ತಿದೆಯಾ? 1180 ದಿನಗಳಿಂದ ಆಗ್ತಾ ಇರುವಂತ ಪ್ರತಿಭಟನೆ ಆಗ್ತಾ ಇದೆ. ರೈತರ ವಿರೋಧ ಇದೆ. ಅಲ್ಲಿಯ ಜಮೀನನ್ನು ಅವರು ಕಳೆದುಕೊಳ್ತಾರೆ. ಅರ್ಧರ್ಧ ಮುಕ್ಕಾಲು ಎಕರೆ ಜಮೀನಿದೆ ಅಂತೆ. ಆ ಜಮೀನೆಲ್ಲ ಹೋದ್ರೆ ಏನಾಗುತ್ತೆ ಅವ್ರದ್ದು ಪರಿಸ್ಥಿತಿ? ಬೆಳೆಯೋದಕ್ಕೆ ನಮಗೆ ಭೂಮಿ ಬೇಕು ಅಂತಾರ ಅವರು. 33% ನೀರಾವರಿ ಭೂಮಿ ಇರೋದಲ್ಲಿ 50% ಶುಷ್ಕ ಮಳೆ ಆಧಾರಿತ ಭೂಮಿ ಇದೆ. ಹಾಗಾದ್ರೆ ಅವ್ರಿಗೆ ಏನಾದ್ರೂ ಎಂಪ್ಲಾಯ್ಮೆಂಟ್ ಕೊಡ್ತೀರಾ ನೀವು? ಸ್ವಲ್ಪ ಏನೋ ಲಕ್ಷಗಟ್ಟಲೆ ಪರಿಹಾರ ಕೊಡಬಹುದು, ದುಡ್ಡು ಕೊಡಬಹುದು, ಆಮೇಲೆ ಉದ್ಯೋಗದ ಸಮಸ್ಯೆಗೆ ಏನ್ ಮಾಡ್ತೀರಿ? ಹೀಗಾಗಿನೇ ಅವರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ನೋಡೋಣ, 15ನೇ ತಾರೀಕಿಗೆ ಇವರೇನೋ ಒಂದು ಸಭೆ ಮಾಡ್ತಾರಂತೆ. ಈ ಸಭೆ ಮಾಡಿದ ಮೇಲೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ರೈತರೆಲ್ಲ ಹೇಳ್ತಿದ್ದಾರೆ, ನಾವು 1 ಇಂಚು ಭೂಮಿಯನ್ನು ಕೊಡೋದಿಲ್ಲ ಅಂತ. ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡದೇನೆ ಏಕಾಏಕಿಯಾಗಿ ಫೈನಲ್ ನೋಟಿಫಿಕೇಶನ್ ಇವತ್ತು ಬಿಜೆಪಿ ಸರ್ಕಾರದ ಮೇಲೆ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೀರಿ. ನಿಮ್ಮದೇ ಸರ್ಕಾರ ಇದ್ದಾಗ ಆಗಿಲ್ವಾ ಹಾಗಾದ್ರೆ ಗೆಜೆಟ್ ನೋಟಿಫಿಕೇಶನ್? ನೋಡೋಣ ಏನಾಗುತ್ತೆ ಈ ವಿಚಾರ ಅಂತೇಳಿ.